ಪೂಜ್ಯ ಮಾತೋಶ್ರೀ ಬಸಮ್ಮನವರ 21ನೇ ಪುಣ್ಯ ಸ್ಮರಣೆ ಅಂಗವಾಗಿ ಉಚಿತ ಹೃದಯ ತಪಾಸಣೆ ಶಿಬಿರ. ಜನಸೇವೆಗೂ ಜತೆಗೆ ಆರೋಗ್ಯ ಆಶಾ ಕಿರಣ. ರೋಣ ಪೂಜ್ಯ ಶ್ರೀ ಮಾತೋಶ್ರೀ ಬಸಮ್ಮನವರು ಸಂಗನಗೌಡ ಪಾಟೀಲ ಸ ರೋಣ ಇವರ 21ನೇ ಪುಣ್ಯ ಸ್ಮರಣೆಯ ಪ್ರಯುಕ್ತ ನವೀಕರಿತ ಜನಸೇವೆಯ ರೂಪವಾಗಿ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಯಿತು. ಈ ಶಿಬಿರವು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಹಾಗೂ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗಜೇಂದ್ರಗಡ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿತು. ಈ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ವೈದ್ಯಕೀಯ ಕ್ಷೇತ್ರದ ಹಿರಿಯ ತಜ್ಞ ಡಾಕ್ಟರ್ ಆರ್ಎಸ್ ಜೀರೆ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಸಮಾಜ ಸೇವೆಗಾಗಿ ಸದಾ ಸಿದ್ಧರಾಗಿರುವ ಜಿಎಸ್ ಪಾಟೀಲ್ ರೋಣ ಮತಕ್ಷೇತ್ರದ ಶಾಸಕರು ಡಾ ರವಿವರ್ಮಾ ಜಿ ಪಾಟೀಲ್, ಐಎಸ್ ಪಾಟೀಲ್, ಮಿಥುನ್ ಜಿ ಪಾಟೀಲ್, ಅಜಿತಾ ಬಾಗಮಾರ, ಶಿವರಾಜ್ ಘೋರ್ಪಡೆ, ಸಿದ್ದಣ್ಣ ಬಂಡಿ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಹಿರಿಯ ವೈದ್ಯರು ಹಾಗೂ ತಜ್ಞರ ತಂಡವು ವಿವಿಧ ಹೃದಯ ಸಂಬಂಧಿತ ತಪಾಸಣೆಯನ್ನ ನಡೆಸಿ ಜನರಿಗೆ ತಕ್ಕ ಮುನ್ನೆಚ್ಚರಿಕೆ ಸಲಹೆ ಹಾಗೂ ಚಿಕಿತ್ಸೆ ನೀಡುವ ಕಾರ್ಯವನ್ನ ನಿಭಾಯಿಸಿದ್ರು. ಈ ಶಿಬಿರದಲ್ಲಿ ಅನೇಕ ಗ್ರಾಮೀಣ ಭಾಗದ ಸಾರ್ವಜನಿಕರು ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು. ಪೂಜ್ಯ ಶ್ರೀ ಬಸಮ್ಮನವರ ಸಂಗನಗೌಡ ಪಾಟೀಲ್ ಇವರ 21ನೇ ಪುಣ್ಯ ಸ್ಮರಣೋತ್ಸವದ ಉದ್ಘಾಟಕರಾಗಿ ನಮ್ಮ ತಂದೆಯವರು ಬರಬೇಕಾಯಿತು. ಅವರು ತೀರ್ಥಯಾತ್ರೆಗೆ ಹೋದ ಕಾರಣ ಆ ಸೌಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟ ಸ್ಮರಣೋತ್ಸವದ ಸಮಿತಿಯ ಸದಸ್ಯರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ. ಇಂದು ಹೃದಯ ರೋಗ ತಪಾಸಣಾ ಶಿಬಿರ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಸಾಯಿದತ್ತ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ವತಿಯಿಂದ ನಾರಾಯಣ ಮೃಗಾಲಯದ ಪ್ರತಿಷ್ಠಿತ ಡಾಕ್ಟರ್ಗಳು ಬಂದಿದ್ದಾರೆ. ಈ ಸಭೆಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿರಿ ಅವರು, ಡಾಕ್ಟರ್ ರವಿವರ್ಮಾ ಅವರು, ಸಿದ್ದಣ್ಣ ಬಂಡಿ ಅವರು, ಶಿವರಾಜ್ ಗೋರ್ಪಡೆ ಅವರು, ಚಂಬಣ್ಣ ಚವಡಿಯವರು, ರಾಯಬಾಗಿ ರಾಜು ಸಾಂಗ್ಲಿಕರ್, ಪ್ರಶಾಂತ್ ರಾಠೋಡ್, ನಮ್ಮ ಎಲ್ಲ ನೆಚ್ಚಿನ ಶಾಸಕರಾದ ಜಿಎಸ್ ಪಾಟೀಲ್ ಸಾಹೇಬರಿಗೆ ಹಾಗೂ ಇಲ್ಲೆಲ್ಲ ಬಂದ ತುಂಬ ಧನ್ಯವಾದ ಹೇಳ್ತಾ, ಈ ತಾಯಿ ಬಗ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. ಏನಂದ್ರೆ, ಒಬ್ಬ ರೈತ ಸೈಕಲ್ ತಗೊಂಡು ಮನೆಗೆ ಹೊಂಟಿರ್ತಾನೆ, ಅಚಾನಕ್ ಏನಾಗಿ ಚಕ್ರ ಬಂದು ಅವ್ರು ಬೀಳ್ತಾನ. ಬಿದ್ದಾಗೆಲ್ಲ ಅಲ್ಲೇ ಸಭಿಕರೆಲ್ಲ ಸೇರಿದವರು ಏನಾತ್ ಅಂತ ನೋಡ್ತಾರೆ, ಒತ್ತಾಡ್ತಿರ್ತಾನ. ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡ್ತಾರ ಅವಂಗೇನು ಆರಾಮ್ ಮಾಡಕ್ಕಂತ ಹೇಳಿ, ಆದ್ರೆ ಆಗಿಲ್ಲ. ಅದ ಹೊತ್ನ್ಯಾಗ ರಾಮಶಾಸ್ತ್ರಿ ಅವರು ಹೊಂಟಿರ್ತಾರಲ್ಲಿ, ಎಲ್ಲರೂ ಹೇಳ್ತಾರ, ಶಾಸ್ತ್ರಿ ಅವರು ನೋಡ್ರಿ ಏನಾಗೈತಿ ಅಂತ ಹೇಳ್ತಾರ. ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರ, ಆದ್ರೂ ಅದು ಒದ್ದಾಡೋದು ಚಿಲ್ಪಿಸೋದು ಬಿಡೋಗಿಲ್ಲ. ಅವಾಗ ಪಾಟೀಲ್ ಸಹೋದರರು ಎಲ್ಲರೂ ಅದ ಹೊತ್ನಾಗ ಹೊಂಟಿರ್ತಾರ. ಅವಾಗ ಏನಾತಂತೇಳಿ ಅದು ಆಕಸ್ಮಿಕವಾಗಿ ಎಲ್ಲ ನೋಡ್ತಾರ. ಅವರು ಆ ಒದ್ದಾಡೋದು ನೋಡಿ ಏನಾತಂತ ಎಲ್ಲರಿಗೆಲ್ಲ ಕೇಳ್ತಾರ. ಕೇಳಿದಾಗ ಅವರು ಇಲ್ಲ ಈತ ಏನಾರು ಉಳಿಬೇಕಂದ್ರ ಸ್ವರ್ಗದಿಂದ ಮಣ್ಣು ತರ್ಬೇಕಂತಾರ. ಎಲ್ಲರಿಗೂ ಆಶ್ಚರ್ಯ ಆಗತ್ತ, ಇದೇನಪ್ಪ ಮರ, ಸ್ವರ್ಗದಿಂದ ಮಣ್ಣು ಅಂದ್ರೆ ಏನಿದು, ಎಲ್ಲಿಂದ ತರಕ್ ಸಾಧ್ಯ? ಅವಾಗ ದೊಡ್ಡ ಗೌಡ್ರು ಹೇಳ್ತಾರೆ ಜಿಎಸ್ ಪಾಟೀಲ್ರಿಗೆ, ಅವು ಸ್ವರ್ಗದಿಂದ ಮಣ್ಣು ತುಂಬಾ ಅಂತ ಹೇಳ್ತಾರ. ಅವ್ರ ಮಾತಿ ಬೆಲೆ ಕೊಟ್ಟು ಹೋಗಿ ತಾಯಿ ಬಸಮ್ಮವ್ರು ಕುಂತಿರ್ತಾರ, ಅವ್ರ ಪಾದ ತಳಗಿದ್ದು ಮಣ್ಣು ತಂದು ಅಲ್ಲಿ ಶಾಸ್ತ್ರಿ ಅವ್ರ ಕೈ ಕೊಡ್ತಾರ. ಆ ಮಣ್ಣು ಅವನ ಹಣಿಗೆ ಹಚ್ಚಿ ಕೂಡ ಎದ್ದು ಕೊಡ್ತಾನ. ಅಂತ ಒಂದು ಸಮಾಜ ಸೇವೆಯನ್ನು ಇವರು ಮಾಡ್ಕೊಂಡ್ ಬಂದಾರ. ಎಷ್ಟು ಪ್ರತಿ ವರ್ಷ 5 ದಿವಸ ಮತ್ತು 5 ದಿವಸ ಇಡೀ ವರ್ಷಾಂಗಟ್ಲೆ ಅವರು ಸಾರ್ವಜನಿಕ ಕ್ಷೇತ್ರದೊಳಗೆ ಇಡೀ ಮನೆತನದ ಎಲ್ಲ ಸರ್ವ ಸದಸ್ಯರು ಯಾವುದೇ ಕುಂದು ಕೊರತೆ ಅಂತ ಅವ್ರ ಮನೆಗೆ ಹೋದ್ರ ಹಂಗ ಬೈದ್ ಯಾವುದೂ ಉದಾಹರಣೆ ಇಲ್ಲ. ಪ್ರತಿ ವರ್ಷ ಅದು ನೋಡ್ರಿ, ಪುಣ್ಯ ಸ್ಮರಣೆ ಕೇವಲ 5 ದಿವಸ ಸಾರ್ವಜನಿಕರಿಗೆ ಅವ್ರ ಮನೆ ಪುಸ್ತಕ ಮಾಡಕ್ ಹೋಯ್ತು. ಆದ್ರಲ್ಲ ನೋಡ್ರಿ, ಗಜಗಡದಾಗ ತಾಲೂಕಾದ್ಯಂತ ಎಲ್ಲರಿಗೂ ಒಂದು ಏನೇನು ಅವಶ್ಯಕತೆ ಐತಿ ಅದನ್ನು ಮುಟ್ಟಿಸ್ಬೇಕಂತದನ್ನು ಅವರು ತಾಯಿಯ ಸ್ಮರಣಾರ್ಥವನ್ನು ಏರ್ಪಡಿಸಿದ್ದಾರೆ. ನೋಡ್ರಿ, ತಾಯಿ ಬಗ್ಗೆ ಒಂದು ಪಕ್ಷಿ ಗೂಡು ಕಟ್ಟುತ್ತ, ಯಾವ ಯೂನಿವರ್ಸಿಟಿಯಿಂದ ಅದಕ್ಕೆ ಅವಾರ್ಡ್ ಐತೆ ಹೇಳ್ರಿ, ಯಾವ ಯೂನಿವರ್ಸಿಟಿ ಅವ್ರು ಕಲ್ಸ್ಯಾರ? ಅದು ಒಂದ ಆ ತತ್ತಿಗಳು ಬೇರೆ ಇದಕ್ಕೆ ಅಪಾಯಕ್ಕೆ ಇದು ಗುರಿ ಆಗ್ಬಾರ್ದು ಅಂತೇಳಿ ಕಟ್ಟಿರ್ತಾರೆ.
ಯಾವುದೇ ದವಾಖಾನೆ ಒಳಗೆ ನೋಡ್ರಿ, ಯಾರ ಒಬ್ರು ಅಡ್ಮಿಟ್ ಇದ್ರಂದ್ರ ಎಲ್ಲ ದೋಸ್ತರು ಬರ್ತಾರ ಹೋಗ್ತಾರ, ಮಾತಾಡ್ತಾರ ಹೋಗ್ತಾರ. ತಾಯಿ ಎಷ್ಟ ದಿವಸ ಇರ್ಲಿ, ಎಷ್ಟ ತಿಂಗಳಿರ್ಲಿ, ಆ ಬೆಡ್ ಬಾಜು ಕುಂತಿರ್ತಾಳ. ಅಷ್ಟು ಒಂದು ಕನಿಕರ ಇದ್ದ ತಾಯಿ. ಎಷ್ಟೋ ಉದಾಹರಣೆಗಳಂದ್ರ, ನಮ್ಮಲ್ಲಿ ಮೆಡಿಕಲ್ ಕಾಲೇಜಿಗೆ ಸ್ಟೂಡೆಂಟ್ ಕಲಿಯಾಕ ಇರ್ತಾರ, ಪೇರೆಂಟ್ಸ್ ಬರ್ತಾರ 3 ತಿಂಗಳು 4 ತಿಂಗಳು ಭೇಟಿ ಹಾಕ, ನಮ್ಮಗ ಇದು ಇಷ್ಟ ಆಗತ್ತ, ನಮ್ಮ ಮಗಳಿಗೆ ಇದು ಇಷ್ಟ ಆಗತ್ತ ಅಂತ ತಾಯಿ ಕಟ್ಕೊಂಡ್ ಬರ್ತಾಳ. ಎಷ್ಟೊಂದು ಅವ್ರ ಮನಸ್ಸಾಗ ಅಂದ್ರ ಬಹಳ ದಿವಸ ಅದು ಮನೆ ಊಟ ಮಾಡಿಲ್ಲ, ಮನೆ ಊಟ ಕಟ್ಕೊಂಡ್ ಬರ್ತಾರ. ಈಗೇನು ಕಲುಷಿತ ವಾತಾವರಣ ಏನಾಗೈತೆ ಅಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಅಡ್ಮಿಷನ್ ಸಿಗ್ತಾವ. ಆದ್ರೆ ಈಗಿನ ಸ್ಥಿತಿ ಒಳಗ ವೃದ್ಧಾಶ್ರಮದೊಳಗೆ 1 ವರ್ಷ 6 ತಿಂಗಳ ಮುಂಚೆಗೆ ಅಡ್ಮಿಷನ್ ಮಾಡೋ ಪರಿಸ್ಥಿತಿ ಬಂದೈತೆ. ಅಂತ ಒಂದು ಇದು ನಡೆದ್ಬಿಟ್ಟೈತಿ. ಆದ್ರೆ ನಮ್ಮ GS ಪಾಟೀಲ್ ಸಾಹೇಬರು ಎಲ್ಲ ಅಣ್ತಂಬ್ರು ಮಕ್ಕಳು ಎಲ್ಲರೂ ಎಂತ ಒಂದು ಸಮಾಜ ಕಾರ್ಯ ಮಾಡ್ತಾರಂದ್ರ ಅದ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ಇದು ಸಾಕಷ್ಟು ಸಮಯ ಬೇಕಾಗತ್ತ. ಮತ್ತು ಇವತ್ತಿನ ದಿವಸ ನನಗಿಲ್ಲಿ ಮಾತಾಡಲಿಕ್ಕೆ ಉದ್ಘಾಟನೆ ಮತ್ತು ಸೌಭಾಗ್ಯವನ್ನು ಒದಗಿಸ್ಕೊಟ್ಟ ಎಲ್ಲ ಈ ವೇದಿಕೆ ಮೇಲೆ ಆಸೀನಿದ್ದವರಿಗೆ ಮತ್ತು ಈ ಸ್ಮರಣೋತ್ಸವದ ಸಮಿತಿಯವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಮಾತೋಶ್ರೀ ಬಸಮ್ಮನವರು ಸಂಗನಗೌಡರು ಪಾಟೀಲ್ ಇವರ 21ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಗಜೇಂದ್ರಗಡ ನಗರದಲ್ಲಿ ಇವತ್ತಿನ ದಿವಸ ಹೃದಯ ರೋಗ ತಪಾಸಣಾ ಶಿಬಿರದ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಈ ಭಾಗದ ಜನಪ್ರಿಯ ಶಾಸಕರು, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರೆ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯರಾದಂಥ ಚೆಂಬಣ್ಣ ಚೌಡಿ ಅವರೇ, ಸಿದ್ದಣ್ಣ ಬಂಡಿಯವರೇ, ವೀರಣ್ಣ ಶೆಟ್ಟರವರೇ, ಯಾವತ್ತು ಮಿಥುನ್ ಪಾಟೀಲ್ರೇ, ಯಾವತ್ತು ಇವತ್ತಿನ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಇವತ್ತಿನ ಹೃದಯ ರೋಗ ತಪಾಸಣಾ ಶಿಬಿರದ ವೈದ್ಯರಾದಂಥ ಶ್ರೀ ಡಾಕ್ಟರ್ ರವಿವರ್ಮ ಪಾಟೀಲ್ಜಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಯಾವತ್ತು ಎಲ್ಲ ಈ ಪುಣ್ಯ ಸ್ಮರಣೋತ್ಸವ ಸಮಿತಿಯ ಸದಸ್ಯರೇ, ಇವತ್ತ ಗಜೇಂದ್ರಗಡ ನಗರದಲ್ಲಿ ಹೃದಯ ರೋಗ ತಪಾಸಣಾ ಶಿಬಿರ ಹಾಗೂ ಸಾಯಂಕಾಲ ಧರ್ಮಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ನಿನ್ನೆ ದಿವಸ ರೋಣನಗರದಲ್ಲಿ ಈ 21ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಇವತ್ತ ಗಜೇಂದ್ರಗಡ ನಗರದಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ. ಬಹುತೇಕ 21 ವರ್ಷಗಳಿಂದ ತಾಯಿ ಬಸಮ್ಮನವರ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಮಾಜಕ್ಕೆ ಅನುಕೂಲ ಆಗುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಸಾಮಾಜಿಕ ಕಾರ್ಯಗಳನ್ನ ಹಾಗೂ ತಾಲೂಕಿನಾದ್ಯಂತ ಬಡ ಜನರಿಗೆ ಅನುಕೂಲ ಆಗುವ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಹೋದರರು ಈಗಾಗಲೇ ಸುಮಾರು 21 ವರ್ಷಗಳಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತ ಕೇವಲ ತೋರಿಕೆಗಾಗಿ ಕಾರ್ಯಕ್ರಮ ಮಾಡೋದು ಬೇರೆ. ಇವತ್ತ ಗಜೇಂದ್ರಗಡ ನಗರದಲ್ಲಿ ನಡೀತಕ್ಕಂಥ ಈ ಹೃದಯ ರೋಗ ತಪಾಸಣಾ ಶಿಬಿರ ನಾನು ಕೇಳಿದಂಗ ಇವತ್ತೇನು ಗಜೇಂದ್ರಗಡ ನಗರಕ್ಕೆ ಆಗಮಿಸಿದಂತ ಈ ಹೃದಯ ರೋಗ ತಜ್ಞರಾದಂತ ಡಾಕ್ಟರ್ ರವಿವರ್ಮ ಪಾಟೀಲ್ ಅವರು ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಸರುವಾಸಿಯಾದಂತ ಒಬ್ಬ ವೈದ್ಯರು. ಅಂತವರನ್ನ ಗಜೇಂದ್ರಗಡ ನಗರಕ್ಕೆ ಕರೆಸಿ ಇಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಬಡ ಜನರಿಗೆ, ಯಾಕಂದ್ರ ಬಹಳಷ್ಟು ಜನರಿಗೆ ತಿಳಿದಿರ್ತೈತಿ, ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲೇ ಚಿಕಿತ್ಸೆ ಪಡಿಬೇಕಂತಂದ್ರ ಎಷ್ಟು ಅಡೆತಡೆಗಳು ಇರ್ತಾವ ಅನ್ನೋ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತ ಅದೇ ಎಲ್ಲ ರೀತಿಯ ಸೌಲಭ್ಯಗಳು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ಜನರಿಗೂ ಸಿಗಲಿ ಅನ್ನುವ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಜನರ ಆರೋಗ್ಯದ ಹಿತದೃಷ್ಟಿಯನ್ನ ಒಂದು ಮನಗಂಡು ಅಂತ ಒಂದು ಅತ್ಯಂತ ಯಶಸ್ವಿ ವೈದ್ಯರನ್ನ ಗಜೇಂದ್ರಗಡ ನಗರಕ್ಕೆ ಕರೆಸಿ ಅವರ ಮೂಲಕ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ದಯವಿಟ್ಟು
ಜನರು ಅದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಬೇಕು. ಯಾಕಂದ್ರೆ ಇವತ್ತಿನ ದಿವಸ ಬಹಳಷ್ಟು ಸುಮಾರು ಒಂದು 5-6 ತಿಂಗಳಿಂದ ನಾವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಮಾಧ್ಯಮ ಆಗಿರ್ಬೋದು, ನಾವು ನೀವೆಲ್ಲ ಕಂಡಿದ್ದೇವೆ. ಏನಂತಂದ್ರೆ ಸುಮಾರು 5-6 ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಏನು ಈ ಹಾರ್ಟಿನ ಪ್ರಾಬ್ಲಮ್, ಹೃದಯ ತೊಂದರೆಯಿಂದ ಬಹಳಷ್ಟು ಜನ ತೊಂದರೆಯನ್ನ ಪಟ್ಟಿದ್ದಾರೆ. ಆ ವಿಚಾರವನ್ನು ಮನಗಂಡು ಈಗೇನು ಈ ಪುಣ್ಯ ಸಮೂಹ ಸಮಿತಿಯವರು ಗಜೇಂದ್ರಗಢ ನಗರದಲ್ಲಿ ಈ ಹೃದಯ ರೋಗ ತಪಾಸಣಾ ಶಿಬಿರವನ್ನ ಏರ್ಪಾಡು ಮಾಡ್ಬೇಕಂತ ವಿಚಾರ ಮಾಡಿದಾಗ ನಮಗ ಬಹುತೇಕ ಸುಮಾರು 21 ವರ್ಷಗಳಿಂದ ಈ ಒಂದು ಪುಣ್ಯ ಸ್ಮರಣೋತ್ಸವ ಸಮಿತಿಯ ಸಕಲ ಜವಾಬ್ದಾರಿಯನ್ನ ನಿರ್ವಹಿಸದಂತ ನಮ್ಮ ಉದಯ್ ಸೋಮನಕಟ್ಟಿ ಮಠದವರು ಸರಿಯಾಗಿ ಮಾರ್ಗದರ್ಶನವನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ಇವತ್ತ ಇಲ್ಲಿ ಸೇರಿದಂತ ಎಲ್ಲ ಜನರ ಪರವಾಗಿ ಈ ಪುಣ್ಯ ಸ್ಮರಣೋತ್ಸವ ಸಮಿತಿಯ ಯಾವತ್ತೂ ಎಲ್ಲ ಹಿರಿಯ ಸದಸ್ಯರಿಗೆ ತುಂಬ ಹೃದಯದಾಗ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಇವತ್ತು ಸಾಯಂಕಾಲ 6 ಗಂಟೆಗೆ ಗಜೇಂದ್ರಗಢ ನಗರದ ಬಂಡಿ ಗಾರ್ಡನ್ ನಲ್ಲಿ ಧರ್ಮಗೋಷ್ಠಿ ಕಾರ್ಯಕ್ರಮ, ಅದರ ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಗಜೇಂದ್ರಗಢ ನಗರದ 18 ಮಸೀದಿ, 18 ಮಠಗಳ ಪ್ರಮುಖರು ಹಾಗೂ ಗಜೇಂದ್ರಗಢ ಸರ್ವಧರ್ಮದ ಸಮಾಜದ ಅಧ್ಯಕ್ಷರುಗಳಿಗೆ ಈ ಒಂದು ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಾಗಿದೆ. ದಯವಿಟ್ಟು ಎಲ್ಲ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬಂದು ಆ ತಾಯಿ ಬಸಮ್ಮ ತಾಯಿಯವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಈ ವೇದಿಕೆ ಮುಖಾಂತರ ಕೇಳಿಕೊಂಡು ಇವತ್ತೇನು ಈ ಹೃದಯ ರೋಗ ತಪಾಸಣಾ ಶಿಬಿರ ಇವತ್ತು ತಾವೆಲ್ಲ ಆಗಮಿಸಿ ಇಷ್ಟು ಮಟ್ಟದಲ್ಲಿ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾಗಿದ್ದೀರಿ. ಈ ಪುಣ್ಯ ಸ್ಮರಣೋತ್ಸವ ವತಿಯಿಂದ ತಮ್ಮೆಲ್ಲರಿಗೂ ತುಂಬ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜಾಗೃತ ದೇವರಾದಂಥ ಕಾಲೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಮಾತೋಶ್ರೀ ಅವರ 21ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಆ ಪುಣ್ಯ ಸ್ಮರಣೋತ್ಸವ ಸಮಿತಿಯವರು ಇವತ್ತು ಗಜೇಂದ್ರಗಢ ನಗರದಲ್ಲಿ ಅವರ ಪುಣ್ಯ ಆರಾಧನೆಯನ್ನ ಇಲ್ಲಿ ನೆರವೇರಿಸಿ, ಯಾವುದು ಇಲ್ಲಿ ನಮಗೆ ಇವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಬಗ್ಗೆ ಈ ಹೃದಯ ರೋಗದ ತಪಾಸಣೆ ಶಿಬಿರವನ್ನು ಏರ್ಪಾಡು ಮಾಡಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂತ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಭಾಗದಲ್ಲಿ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಮತ್ತು ಖುದ್ದು ವೈದ್ಯರಾಗಿ ಅನೇಕ ರೀತಿ ಭಾಗದ ರೋಗಿಗಳಿಗೆ ಕಾಯಕಲ್ಪ ನೀಡಿದಂಥ ಆತ್ಮೀಯರಾದಂಥ ಡಾಕ್ಟರ್ GS ಜೀರೆ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೆಲವು ಒಳ್ಳೆ ವಿಚಾರವನ್ನ ಹೇಳಿದಂಥ ಗೆಳೆಯರಾದಂಥ ಸನ್ಮಾನ್ಯ ಅಜಿತ್ ಬಾಗ್ಮಾರ್ ಅವರೇ, ಬಂಧುಗಳು ಮತ್ತು ಈಗಾಗಲೇ ಸನ್ಮಿತ್ರರಾದಂಥ ಗೋರ್ಪಡೆ ಅವರು ಹೇಳಿದಂಗೆ ಬಹಳ ಪ್ರಸಿದ್ಧಿಯನ್ನ ಪಡೆದಂಥವ್ರು. ಈ ಒಂದು ಶಿಬಿರದಲ್ಲಿ ನಾನೇ ಖುದ್ದಾಗಿ ಬಂದು ನಾನು ನಮ್ಮ ಅಮ್ಮನ ಸೇವೆ ಮಾಡ್ತೀನಿ ಅನ್ನೋ ವಿಚಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ರವಿವರ್ಮ ಪಾಟೀಲ್ರೇ, ಸ್ನೇಹಿತರಂತ ಸಿದ್ದಣ್ಣ ಬಂಡಿ ಅವರೇ,
ಸ್ನೇಹಿತರಾದಂಥ ಶಿವರಾಜ್ ಗೋರ್ಪಡೆ ಅವರೇ, ಚಮ್ಮಣ್ಣ ಚೌಡಿ ಅವರೇ, RM ರಾಯಬಾಗಿ ವಕೀಲ್ರೇ, ರಾಜು ಸಾಂಗ್ಲಿಕರ್ ಅವರೇ, ಶ್ರೀ ಪ್ರಶಾಂತ್ ರಾಠೋಡ್ ಅವರೇ, ರೋಣ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವೀರಣ್ಣ ಶೆಟ್ಟರ್ ಅವರೇ, ಡಾಕ್ಟರ್ ಕೊಟ್ರು ಶೆಟ್ರೆ, ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಸುಭಾಷ್ ಮ್ಯಾಗೇರಿ ಅವರೇ, ಪುತ್ರ ಮಿಥುನ್ ಪಾಟೀಲ್ ರೇ, ಡಾಕ್ಟರ್ ಯಾವತ್ತೂ ಇಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರು, ಹಿರಿಯ ನ್ಯಾಯವಾದಿಗಳಾದಂಥ ಸನ್ಮಿತ್ರರಾದಂಥ VR ಗುಡ್ಸಾಗರ್ ಅವರೇ, ಅವಧೂತ್ ವಕೀಲ್ರೆ, ಗೆಳೆಯರಾದಂಥ ಮತ್ತು ಈ ಮರಣೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂಥ ಸುಮನ್ ಕಟ್ಟಿಮಠ ಅವರೇ, ಯಾವತ್ತು ಗಜೇಂದ್ರಗಢ ನಗರದ ಎಲ್ಲ ಗಣ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದಂಥ ಮಹಿಳೆಯರು ಮಾತಾಡಿದ್ದಾರೆ. ಇವತ್ತು ನಮ್ಮ ಮಾತೋಶ್ರೀ ಅವರ ಪುಣ್ಯ ಸ್ಮರಣೋತ್ಸವ ನಾವು ಇವಾಗ 21ನೇ ಪುಣ್ಯ ಸ್ಮರಣೋತ್ಸವನ್ನ ಇವತ್ತು ನಾವೆಲ್ಲ ಬಹಳ ಭಕ್ತಿಯಿಂದ ಈ ಸ್ಮರಣೋತ್ಸವ ಸಮಿತಿಯವರು ಆಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ನಾವೆಲ್ಲ ನಿನ್ನೆ ದಿವಸ ಈ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಮತ್ತು ಗಾಜು ಬಿಂದು ಅಳವಡಿಕೆ ಕಾರ್ಯಕ್ರಮವನ್ನು ನಿನ್ನೆ ಪ್ರಾರಂಭ ಮಾಡಿ ಇವತ್ತು ವಿಶೇಷವಾಗಿ ಈ ಸಮಿತಿಯವರು ಇಲ್ಲೇ ಸಭೆ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಅಮೋಘ ಸಲಹೆಯನ್ನು ಕೊಟ್ಟಾಗ ರಾಜ್ಯದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಈ ಹೃದಯ ಕಾಯಿಲೆ ಅಚಾನಕ್ ಪ್ರಾರಂಭ ಆಗಿದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಯಾಕೆ ನಾವು ಈ ಹೃದಯದ ತಪಾಸಣೆಯನ್ನು ಮಾಡಿ ಅವ್ರಿಗೆ ಏನಾದರೂ ಕಾಯಿಲೆ ಇದ್ರೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡೋಣ ಅನ್ನೋ ವಿಚಾರವನ್ನ ವಿಶೇಷವಾಗಿ ನಮ್ಮ ರಾಯಬಾಗ್ ವಕೀಲರು ಅದಕ್ಕೆ ಒತ್ತು ಕೊಟ್ಟು ಹೇಳಿದಾಗ ಸಮಿತಿಯವರು ಕೂಡ ಅದಕ್ಕೆ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಹೃದಯ ರೋಗ ಮತ್ತು ಅದರ ಚಿಕಿತ್ಸೆ ಇವೆಲ್ಲ ಬಂದಾಗ ನಮ್ಗೆ ಯಾರು ನೆನಪಾಕಾರ ಅಂದ್ರೆ ನಮ್ಮ ಡಾಕ್ಟರ್ ರವಿ ವರ್ಮಾ ಅವರು. ಕೇವಲ ನಮ್ಮ ಸಂಬಂಧಿ ಅಂತಲ್ಲ, ಅವರಲ್ಲಿರ್ತಕ್ಕಂಥ ನಿಪುಣತೆ, ಅನುಭವ, ಅದು ಭಾಳ ಕೆಲಸ ಆಯಸ್ಪಟ್ಟು ಅದಕ್ಕೆ ಇವತ್ತು ಅವ್ರನ್ನ ನಮ್ಮ ಈ ಸಮಿತಿಯವರು ಸಂಪರ್ಕ ಮಾಡಿದಾಗ ವಿಶೇಷವಾಗಿ ಅವ್ರ ತಂಡವನ್ನ, ಯಾಕಂದ್ರೆ ಈಗಾಗಲೇ ನಾವು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ 23ನೇ ತಾರೀಕಿಗೆ ಅಥವಾ 3ನೇ ಬುಧವಾರ
ನಾವು ಈ ನಾರಾಯಣ ಹೃದಯದ ಒಬ್ಬ ತಜ್ಞ ವೈದ್ಯರು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರತಿ ತಪಾಸಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಈಗಾಗಲೇ ನಾವು ಕಳೆದ 2-3 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಅವ್ರಿಗೆಲ್ಲ ಸಂಪರ್ಕ ಮಾಡಿದಾಗ ಸ್ವಾಭಾವಿಕವಾಗಿ ಡಾಕ್ಟರ್ ಅವ್ರ ಜೊತೆ ಮಾತನಾಡುವಾಗ ಈ ವಿಚಾರ ಹೇಳಿದಾಗ ಇಲ್ಲ ನಾನೇ ಬರ್ತೀನಿ ಅನ್ನೋ ಮಾತನ್ನ ಕೂಡ ಅವರು ಹೇಳಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಆಮೇಲೆ ಅವರು ಬಹಳಷ್ಟು ಅವರ ದಾಖಲೆಗಳು ಅವರ ಏನು ಇಲ್ಲಿವರೆಗೆ ಅವರ ಈ ಹೃದಯದ ಚಿಕಿತ್ಸೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿ ಅವರು ಅಂತ ಹೆಸರನ್ನ ಪಡೆದಿದ್ದಾರೆ. ಈಗ ಅವರು ಈಗಾಗಲೇ MBBS ಅನ್ನ ಇಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿ ಕಾಲೇಜಿನಲ್ಲಿ ಪಡೆದಿದ್ದಾರೆ. MS ಅನ್ನ ಜನರಲ್ ಸರ್ಜರಿ SSG ಯೂನಿವರ್ಸಿಟಿ ಗುಜರಾತ್ನಲ್ಲಿ ಮುಗಿಸಿದ್ದಾರೆ. ಮತ್ತು MCH ಅನ್ನ ಜಯದೇವ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬೆಂಗಳೂರಿನಲ್ಲಿ ಕೂಡ ಮುಗಿಸಿದ್ದಾರೆ. ಅವರು ಅನೇಕ ಈ ಫೆಲೋಶಿಪ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಇವೆಲ್ಲ ಸಾಕಷ್ಟು ಅನುಭವನ್ನ ಪಡೆದಂಥವ್ರು. ಬಹುಶಃ ಅವರು ಇಲ್ಲಿವರೆಗೆ ಸುಮಾರು 8,000 ಹಾರ್ಟ್ ಸರ್ಜರಿಯನ್ನ ಅವ್ರು ಮಾಡಿದ್ದಾರೆ ಅನ್ನೋ ಮಾತು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ವಿಶೇಷವಾಗಿ ನನಗೆ ತಿಳಿದಂಗೆ ಅವರು ವಿಶೇಷತೆಯಲ್ಲಿ ಮಾಡಿದ್ದು ಮತ್ತು ಪತ್ರಿಕೆಗಳಲ್ಲೂ ಬಂದಿದ್ದು ಏನಂದ್ರೆ 17 ವರ್ಷದ 17 ದಿವಸದ ಮಗು 17 ದಿವಸದ ಮಗುದು ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡ್ಯಾರ. ಹೀಗೆ ಇಂಥ ಬಹಳಷ್ಟು ಅನೇಕ ನಮ್ಮ ಇಲ್ಲಿ ಗುಡ್ಸಾರು ಕಿಲ್ರ ಅದಾರ, ನಾವು ಅದೀವೆಲ್ಲ ನಮ್ಮೆಲ್ಲ ಅವರೇ ಮಾಡಿದ ಹಾರ್ಟ್ ಸರ್ಜರಿ. ಇಂಥ ಬಹಳಷ್ಟು ನಮ್ಮ ಬಹಳ ಪ್ರಸಿದ್ಧಿಯನ್ನು ಪಡೆದವ್ರು. ಯಾಕಂದ್ರೆ ಇಲ್ಲಿ ಎಲ್ಲರೂ ಬಂದ್ರೆ ಮೊದಲು ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ನಾವು ಹೋಗ್ತೀವಿ ಅಂತ ಬರ್ತಾರೆ. ರೆಫರೆನ್ಸ್ ಇಲ್ಲ ಅಂದ್ರೂ ಹೆಸರು ಹೇಳುತ್ತಲೇ ಅವ್ರ ರೆಫರೆನ್ಸ್ಗಿಂತ ಬಲ್ಲ ಹೆಚ್ಚುವಣೆ ಮಾಡೋರು ಅವರು. ಮತ್ತು ನಮ್ಮ ಮಗಳು ಏನದ ಲಕ್ಷ್ಮಿ, ಆಕಿನೂ ಡಾಕ್ಟರು ಅನೆಸ್ಥೇಷಿಯನ್. ಹೀಗೆ ಇಬ್ಬರದ್ದು ಅಲ್ಲಿ ಕಾರ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಇದ್ದಾರೆ. ಅದಕ್ಕಂತ ಅವ್ರು ಬಂದಿದ್ದಾರೆ. ಇವರ ಹೆಚ್ಚು ಉಪಯೋಗವನ್ನು ಈ ಭಾಗದ ಜನ ಎಲ್ಲ ತೆಗೆದುಕೊಳ್ಬೇಕು. ಒಂದು ಸರಿಯಾದ, ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯಿಂದ ನಿಮ್ಮ ಬ್ಲಡ್ ಶುಗರು, BP ಮತ್ತು ECG ಮತ್ತು ಇಕೋ ಇವೆಲ್ಲರವರೆಗೆ ನಿಮ್ಮದು ಹಾರ್ಟಿನ ಏನು ನಿಮ್ಮ ಹೃದಯದ ಏನಿದೆ ಇವತ್ತು ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಗುರ್ತಾಗತ್ತೆ. ಅದಕ್ಕೆ ಎಲ್ಲರೂ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವು ಗಜೇಂದ್ರಗಡ ನಮ್ಮೆಲ್ಲ ನಾಯಕರಿಗೆ, ಸ್ನೇಹಿತರಿಗೆ ಮತ್ತು ಡಾಕ್ಟರ್ ಜೇರಿ ಅವರಿಗೆ ನಾವೆಲ್ಲ ಎಲ್ಲಿ ಮಾಡಬೇಕು, ಯಾಕಂದ್ರೆ ಅದಕ್ಕೆಲ್ಲ ರೀತಿಯಿಂದ ಸಜ್ಜಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕನ್ನೋ ವಿಚಾರದಲ್ಲಿ ಹಂಗೆ ನಾವು ಒಂದು ಮಾತು ಡಾಕ್ಟರ್ ನಿಮ್ಮ
ಇದ್ರಾಗ ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ನಾವು ಸಮಿತಿಯ ಪರವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಈ ಕಾರ್ಯಕ್ರಮ ಗಜೇಂದ್ರಗಢದಲ್ಲಿ ಆಗಬೇಕಾದ್ರೆ ನಿಮ್ಮೆಲ್ಲರ ಆಶ್ರಯ ಬೆಂಬಲ ಇದಕ್ಕೆ ಸಾಕ್ಷಿ ಅನ್ನೋ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಆ ತಾಯಿಯ ಒಂದು ಪುಣ್ಯ ಸ್ಮರಣೋತ್ಸವ ಇವತ್ತು ನಮ್ಮೆಲ್ಲರಿಗೆ ಮುಂದಿನ ದಿನಮಾನಗಳಲ್ಲಿ ಮಾರ್ಗದರ್ಶನವಾಗಲಿ, ಸಮಾಜದಲ್ಲಿ ಯಾವ ರೀತಿಯಾಗಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಶಕ್ತಿ ನಮಗೆಲ್ಲ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಯಾರು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಪೂಜ್ಯ ಶ್ರೀ ಬಸಮ್ಮ ಅವರ 21ನೇ ಪುಣ್ಯಸ್ಮರಣೆಗಾಗಿ ಇದೊಂದು ಉಚಿತ ಹೃದಯ ಶಿಬಿರವನ್ನು ಅರೇಂಜ್ ಮಾಡಿದ್ದಾರೆ. ತಂದೆ ಸ್ಥಾನದಲ್ಲಿ ನಿಂತು ಮನೆ ಹಿರಿಯರಾಗಿರುವಂಥ ಮಾರ್ಗದರ್ಶಿಗಳು ಆಗಿರೋ 22 ವರ್ಷದಿಂದ ನಮಗೆ ಮಾರ್ಗದರ್ಶನ ತೋರಿಸಿ, ನಮ್ಮ ಸರಿ ತಪ್ಪುಗಳನ್ನು ಸರಿಪಡಿಸಿ ಮುಂದೆ ನಿಂತು ನಮಗೊಂದು ಜವಾಬ್ದಾರಿ ಸ್ಥಾನದಲ್ಲಿ ನಮಗೆ ಮಾರ್ಗದರ್ಶನ ನೀಡಿರುವಂಥ JS ಪಾಟೀಲ್ ಮಾಮರಿಗೆ ಮತ್ತು ಜೊತೆಗೆ ನಿಂತು ಒಂದು ಮಕ್ಕಳಕ್ಕಿಂತನೂ ಜಾಸ್ತಿ ಸಮಾನವಾಗಿ ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ನಿಂತು ನಮ್ಮ ಕಷ್ಟ ಸುಖದ ಟೈಮ್ನಲ್ಲೇ ಚಿಕ್ಕವರಿದ್ದಂಗೆ ಇಲ್ಲಿವರೆಗೂ ಬೆಳೆಯೋ ಟೈಮ್ನಲ್ಲೇ ನಮ್ಮ ಏನೊಂದು ನಾವು ಗ್ರೋತ್ ಪೀರಿಯಡ್ ಅಂತ ಹೇಳ್ತಿರ್ತೀವಿ, ಆ ಪೀರಿಯಡ್ನಲ್ಲಿ ನಮ್ಮ ಜೊತೆಗೆ ನಿಂತು ಸರಿ ಸಮಾನವಾಗಿ ನಿಂತು ಸಮಾಧಾನ ಮಾಡಿ, ಕಷ್ಟ ಟೈಮ್ನಲ್ಲಿ ಹೆಲ್ಪ್ ಮಾಡಿ, ಅಥವಾ ನಾವು ಒಳ್ಳೆಯದನ್ನು ಏನಾದರೂ ಮಾಡಿದಾಗ ನಮ್ಮ ಅಭಿನಂದನೆ ಸಲ್ಲಿಸಿ ನೀಡಿರುವಂಥ JS ಪಾಟೀಲ್ ಮಾಮರಿಗೆ ನಮಸ್ಕಾರಗಳು. ಮತ್ತು ಸಭೆಯಲ್ಲಿ ಇರುವಂಥ ಎಲ್ಲ ವೇದಿಕೆ ಮೇಲೆ ಹಿರಿಯರಂಥ ಎಲ್ಲ ಜೀರೆಯವರಾಗಲಿ, ಬಂಡಿಯವರಾಗಲಿ, ಬಾಗ್ಮಾರ್ ಸರ್ ಆಗಲಿ, ಮತ್ತು ಗೋರ್ಪಡಿ ಚೌಡಿ, ಇನ್ನೂ ಅನೇಕ ಜನ ಇರೋದಾರೆ. ಎಷ್ಟು ಜನರಿಗೆ ನಾನು ನಿಜವಾಗಿ ಪರ್ಸ್ನಲಿ ನಾನು ಪರಿಚಯ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಬಟ್ ಮಾಮಾರು ಹೇಳ್ದಂಗೆ ಒಂದು ಮಾತು, ನಾವು ಒಂದು ಸ್ಮಾಲ್ ಪ್ಲೇಸ್ನಿಂದನೇ ಬೆಳೆದು ಬಂದಿದ್ದೀವಿ. ಕನ್ನಡ ಮೀಡಿಯಮ್ನೆಲ್ಲ ಓದಿ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದು ಒಂದು ವಾತಾವರಣದಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕ್ವಾಲಿಫಿಕೇಷನ್ಸ್ ಮಾಡಿ ಒಂದು ಏನು ನಾವು ಒಂದು ಹೈಯೆಸ್ಟ್ ಒಂದು ಅತಿ ಡಿಫಿಕಲ್ಟ್ ಫೀಲ್ಡ್ ಅಂತ ನಾವು ಏನು ಹೇಳ್ತೀವಿ, ಹಾರ್ಟ್ ಸರ್ಜರಿ ಅಂತಂತಂದರೆ, ಆ ಒಂದು ಫೀಲ್ಡ್ನಲ್ಲೇ ನಾವು ಇಷ್ಟು ದೂರ ಬೆಳೆದು ಬರಬೇಕು ಅಂತಂದರೆ ತಾಯಿ ಕೊಡುಗೆ ನಿಜವಾಗಿ ಅಪಾರವಾಗಿರುತ್ತೆ. ಆ ವಿಷಯದಲ್ಲಿ ನಾನು ನಮ್ಮ ತಾಯಿ ಮಾಡಿದ ಒಂದು ಸೇವೆ ಆಗಲಿ, ಸ್ಯಾಕ್ರಿಫೈಸ್ ಆಗಲಿ, ಅದನ್ನು ಇನ್ನೂ ತನಕ ನನ್ನ ನೆನಪಲ್ಲಿರುತ್ತೆ. ಅದೊಂದು ನಾವು ಹೆಮ್ಮೆ ಅಂತ ಇದ್ದೇ ಇರುತ್ತೆ. ಈ ಒಂದು ಇವತ್ತಿನ ದಿನಕ್ಕೆ ನಾವು ಹೃದಯ ಒಂದು ಶಿಬಿರ ಹಾರ್ಕೊಂಡೊಂದು ನಿಜವಾಗಿ ಒಂದು ಕೋಇನ್ಸಿಡೆನ್ಸ್ ಅನ್ನೋ ಥರ ಹೇಳ್ಬೋದು. ಯಾವ ಥರ ನಾವು ಹೇಳಬೇಕು ಅಂತಂತಂದರೆ, ತಾಯಿಯೇ ಹೊಟ್ಟೆಯಲ್ಲಿ ಮಗು ಒಂದು ಜನ್ಮ ಒಂದೇನು ನಾವು ಭ್ರೂಣ ಅಂತ ಏನು ಹೇಳ್ತೀವಿ, ಅದು ಸ್ಟಾರ್ಟ್ ಆಗಿ ಕಂಪ್ಲೀಟ್ಲಿ ಬೆಳವಣಿಗೆ ಆಗ್ತಿದ್ರೆ ಎಲ್ಲಕ್ಕಿಂತ ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡೋದನ್ನ ಹೃದಯ. 6ನೇ ವಾರಕ್ಕನ ಸ್ಟಾರ್ಟ್ ಆಗಿಬಿಡುತ್ತೆ ಹೃದಯ. ಅವತ್ತೇನು ನಾವು ಹೃದಯ ಸ್ಟಾರ್ಟ್ ಆಗುತ್ತೆ ವರ್ಕ್ ಮಾಡೋಕ್ಕೆ, ಮನುಷ್ಯ ಬದುಕಿರೋ ಕೊನೆ ಕ್ಷಣದವರೆಗೂ ವರ್ಕ್ ಮಾಡುವಂತ ಇರುವಂಥ ಒಂದೇ ಒಂದು ಶರೀರದ ಅಂಗಾಂಗ ಅಥವಾ ಅವಯವ ಅಂತಂದ್ರೆ ಹೃದಯ ಅಂತ ನಾವು ಹೇಳ್ಬೋದು. ಈ ದೃಷ್ಟಿಯಿಂದ ನಾನು ನೋಡಿದಾಗ ಹೃದಯ ಒಂದು ನಾವು ಇಂಪಾರ್ಟೆನ್ಸ್ ಕೊಡೋದಾಗ್ಲಿ, ಹೃದಯ ರೋಗಗಳಿಗೆ ನಾವು ಏನು ಬೆಲೆ ಕೊಡೋದಾಗ್ಲಿ ಅತ್ಯಂತ ಮುಖ್ಯ ವಿಷಯವಾಗಿದೆ. ಎಸ್ಪೆಷಲಿಂದ ಈಗ ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಒಂದು 15-20 ವರ್ಷದಿಂದ ನಾವು ನೋಡ್ತಿರ್ಬೇಕು ಅಂತಂತಂದ್ರೆ ತುಂಬ ಚಿಕ್ಕ ವಯಸ್ಸಿನಿಂದನೇ ಈ ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಮಕ್ಕಳಲ್ಲಂತೂ ಹುಟ್ಟಿನಿಂದ ಬರೋ ರೋಗಗಳು ಇದ್ದು ನಾವೆಲ್ಲ 4 ದಿವಸದ ಮಗುನ ಆಪರೇಷನ್ಸು ಕೂಡ ಆ ಸ್ಟೇಜ್ ಇದೆ. ಬಟ್ ಈ ವಯಸ್ಕರಾಗಲಿ ದೊಡ್ಡವರಾಗಲಿ ಎಲ್ಲ ಕಂಡು ಬರುವಂಥ ಒಂದು ರೋಗಗಳು ಈಗ ಆಲ್ಮೋಸ್ಟ್ 30 ಇಯರ್ಸ್ 40 ಇಯರ್ಸ್ ಇರುವಂಥ ಜನರಿಗೆಲ್ಲ ಕಂಡು ಬರ್ತಾ ಇದೆ. ಸೈನ್ಸು ವೈಜ್ಞಾನಿಕವಾಗಿ ರಿಸರ್ಚ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಜನರಲ್ಲ ನಾವು ಹೇಳ್ಬೇಕು ಅಂದ್ರೆ ನಮ್ಮ ಜೀವನ ಶೈಲಿ ಆಗಲಿ ಅಥವಾ ಒತ್ತಡದ ವಾತಾವರಣದಾಗಲಿ, ಆಹಾರ ವಿಚಾರಗಳಾಗಲಿ, ಇವೆಲ್ಲ ಕಾರಣಗಳಿಂದನೇ ನಾನು ಏನು ಹೇಳ ಬಯಸ್ತದೆ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಅಂತಂದ್ರೆ, ಹೃದಯ ರೋಗಗಳು ಯಾರಿಗೆ ಅವರು ಇಲ್ಲ ಚೆನ್ನಾಗೇ ಇದ್ರು ಆಲ್ ಆಫ್ ಎ ಸಡನ್ ಆಯಿತು ಅಂತ ಒಂದು ಫೀಲಿಂಗ್ ಭಾಳ ಜನರಿಗಿದೆ. ಆ ಥರ ಜನರಲಿ ಇರಲ್ಲ. ಯಾವುದೇ ಒಂದು ಹೃದಯ ಆ ಲೆವೆಲಿಗೆ ಪ್ರಾಬ್ಲಮ್ ಕೊಡಬೇಕು ಅಂತಂತಂದ್ರೆ ಒಂದು ಸೂಕ್ಷ್ಮವಾಗಿ ಏನಾದರೂ ಸಂದೇಶಗಳು ಕೊಡ್ತಾ ಇರುತ್ತೆ. ಏನೋ ಎದನೋ ಆಗ್ತಾ ಇರ್ಬೋದು, ಅಥವಾ ಉಪ್ಸ ಆಗ್ತಾ ಇರ್ಬೋದು, ಅಥವಾ ದಮ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. తర్వాత ಯಾಕೋ ಸ್ವಲ್ಪ ಅವಾಗ ಇವಾಗ ತಲೆ ಚಕ್ರ ಬರ್ತದೆ, ಅಥವಾ ಜಸ್ಟ್ ಕ್ಯಾಶುವಲ್ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ ಅನ್ಸುತ್ತೆ. ಅಲ್ಲಿ ಏನೋ ಸಣ್ಣ ರೋಗ ಲಕ್ಷಣಗಳು ಇದ್ದೇ ಇರ್ತವೆ. ಬಟ್ ಭಾಳ ಜನರಿಗೆ ಏನು ಅನ್ಸುತ್ತೆ,
ಇದೇನು ಇರ್ಲಿಕ್ಕೆಲ್ಲ ಬಿಡು ಅಂತ ಅದೊಂದು ಕ್ಯಾಶುವಲ್ ಥಿಂಕ್ ಮಾಡ್ತಾರೆ. ಎಷ್ಟೋ ಜನ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬರ್ತಾರಂತ. ಆ ಥರ ಜನರಲಿ ರೇರ್ಲಿ ಆತನ ಒಂದು 5-10% ಅಷ್ಟೇ ನೋಡೋದು. 90% ಜನರಿಗೆ ಅದು ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಕೇಳಿದಾಗ ಇನ್ ಡೆಪ್ತ್ ನಾವು ಕೇಳ್ತಾ ಹೋದಾಗ ಇಲ್ಲ ಒಂದು 2-3 ತಿಂಗಳಿಂದ ಸ್ವಲ್ಪ ಎದನೋ ಆಗ್ತಾ ಇತ್ತು ಅಥವಾ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು, ಇಲ್ಲ ಅದನ್ನ ತೋರಿಸ್ತಾ ಇದ್ದೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಗುಳಿಗೆ ತಗೊತಾ ಇದ್ದೆ, ಈ ಥರ ಒಂದು ಜನರಲ್ ಒಂದು ಅನಿಸಿಕೆಗಳಿರುತ್ತೆ. ಇದಕ್ಕೆ ನಾನು ಏನು ಹೇಳಿ ಬಯಸ್ತಾ ಇದ್ದೇನೆ ಅಂತಂದ್ರೆ, ಒಂದು ಈ ಪ್ರೆಸೆಂಟ್ ಮುಂಚೆ ಒಂದು 30 ವರ್ಷದ ಲೆಕ್ಕ ಹಾಕಿದ್ರೆ ಈಗ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕಾ ಪ್ಲೇಸ್ ಡಿಸ್ಟ್ರಿಕ್ಟ್ ಪ್ಲೇಸ್ನಲ್ಲಿ ರೋಗ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಏನೇನು ಫೆಸಿಲಿಟೀಸ್ ಬೇಕೆಲ್ಲ ಬಂದಿದೆ. ಒಂದು ECG ಮಷಿನ್ ಆಗಲಿ, ಒಂದು ಎಕೋ ಮಷಿನ್ ಆಗಲಿ, ಅಥವಾ ಎಂಜಿಯೋಗ್ರಫಿ ಮಾಡೋ ಕ್ಯಾಥ್ಲಾಬ್ ಮಷಿನ್ಸ್, ಇವೆಲ್ಲ ಈ ಲೆವೆಲ್ಗೆ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಎಲ್ಲ ಡಿಸ್ಟ್ರಿಕ್ಟ್ ಪ್ಲೇಸಸ್ನಲ್ಲೇ ಬರ್ತಾ ಇದೆ. ಸೊ ಆಗ್ಲಿ ಒಂದು 2 ಅವರ್ಸ್ ಜರ್ನಿಯಲ್ಲಿ ನಾವು ಹೋಗಿ ಇವ್ಯಾಲ್ಯೂಯೇಷನ್ ಮಾಡ್ಕೋಬಹುದು. ಸೆಕೆಂಡು, ಒಂದೇನು ನಾವು ಡಯಾಗ್ನೋಸಿಸ್ ಮಾಡಿದ್ರೆ ಟ್ರೀಟ್ಮೆಂಟ್ ಬೇಕಾಗಿ ಏನು ಫೆಸಿಲಿಟೀಸ್ ಬೇಕು ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ನಲ್ಲಿ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದ್ದಾವೆ. ಆ ಥರ ನಾವು ಹೇಳ್ಬೇಕು ಅಂತಂದ್ರೆ ಈಗ STM ನಾರಾಯಣ ಹೃದಯ ಸೆಂಟರ್ನಲ್ಲಿ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡೋಕೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ನಮ್ಮಲ್ಲೇನೇ ಇರುತ್ತೆ. ಬಟ್ ಜನರಿಗೆ ಏನಿರುತ್ತೆ, ಇರೋಣ ಬಿಡು ನೋಡೋಣ ಬಿಡು ಅದಂತ, ಅದು ನಾವು ಹೇಳ್ತಾರಲ್ಲ ಹಿತ್ತಲ್ ಗಿಡ ಮದ್ದಲ್ಲ ಅಂತೇಳಿ ಆ ಥರ ಒಂದು ಫೀಲಿಂಗ್ ಇರುತ್ತೆ. ಅದು ನೋಡೋಣ ವಿಚಾರ ಮಾಡೋದು ಆ ಥರ ಮಾಡೋಕೆ ಹೋಗ್ಬೇಡಿ. ಒಂದು ಯಾವುದೋ ರೋಗ ಲಕ್ಷಣಗಳು ಬಂದರೆ ಇಮಿಡಿಯೇಟ್ಲಿ ಒಂದು ತಜ್ಞ ವೈದ್ಯರ ಸಂಪರ್ಕಕ್ಕೆ ಒಂದು ಕನ್ಸಲ್ಟೇಷನ್ ಮಾಡ್ಕೊಂಡು ಆದ್ಮೇಲೆ ಚಿಕಿತ್ಸೆ ಅಡ್ವೈಸ್ ಮಾಡಿದಾಗ ಅದನ್ನು ದಯವಿಟ್ಟು ನಿಷ್ಕಾಳಜಿ ಮಾಡಲಾರ್ದು ಮುಂದುವರಿಬೇಕು. ನಾವು ಎಷ್ಟು ಸರ್ ನೋಡಿದ್ವಿ, ಎಷ್ಟು ಸಾರಿ ಪೇಷಂಟ್ಸಿಗೆಲ್ಲ ಇದು ಈ ಪ್ರಕಾರ ಓಪನ್ ಹಾರ್ಟ್ ಆಪರೇಷನ್ ಬೇಕಾಗತ್ತೆ ಅಥವಾ ಸರ್ಜರಿ ಬೇಕಾಗತ್ತೆ ಅಂತ ಹೇಳಿದಾಗ ಎಷ್ಟೋ ಜನ ವಿಚಾರ ಮಾಡ್ತಾರೆ, ಮಾಡಿಸ್ಲೇಬೇಕಾ, ಬಿಟ್ಟು ನಡೆಯುತ್ತಾ, ಗುಳಿಗೆ ಮೇಲೆ ನಡೆಯುತ್ತಾ, ಇನ್ನೊಂದು 2 ತಿಂಗಳ ಬಿಡ್ತೀವಿ ನೋಡೋಣ ಮಾಡೋಣ ಅಂತ ಹೇಳೋದು. ಎಷ್ಟೋ ಸರಿ ಏನಾಗುತ್ತೆ, ನಾವು ಅಡ್ವೈಸ್ ಮಾಡಿದಾಗ ಒಂದು ಶರೀರ ನಾವು ಹಾರ್ಟ್ ಆಪರೇಷನ್ ಅಂತಂದ್ರೆ ಬರೀ ಹಾರ್ಟಿಗೆ ಒಂದೇ ಇಫೆಕ್ಟ್ ಆಗಲ್ಲ, ಎಲ್ಲ ಶರೀರದ ಎಲ್ಲ ಭಾಗಗಳಿಗೆ ಇಫೆಕ್ಟ್ ಆಗ್ತಿರುತ್ತೆ. ಒಂದ್ಸಲ ಹಾರ್ಟ್ ಡ್ಯಾಮೇಜ್ ಆಗಿ ವೀಕ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತಾನೆ ಲಂಗ್ಸು, ಲಿವರು, ಕಿಡ್ನೀಸ್ ಎಲ್ಲ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಲೆವೆಲ್ ನಂತರ ಬಾಡಿ ತುಂಬ ಡ್ಯಾಮೇಜ್ ಆದಾಗ ಭಾಳ ಹೆವಿ ಸಿಂಪ್ಟಮ್ಸ್ ಕೊಡೋಕ್ಕಾದಾಗ ಅವಾಗ ಏನಾಗುತ್ತೆ, ಅನಿವಾರ್ಯವಾಗಿ ಅವ್ರ ಚಿಕಿತ್ಸೆ ಬಂದೇ ಬರ್ತಾರೆ. ಬಟ್ ಅದು ತುಂಬ ಲೇಟ್ ಸ್ಟೇಜ್ ಆಗಿರುತ್ತೆ. ಆ ಸ್ಟೇಜಲ್ಲಿ ಬಂದಾಗ ಯಾಕಂದ್ರೆ ನಾವು ಹಾರ್ಟ್ ಆಪರೇಷನ್ ಎಷ್ಟೇ ಪರ್ಫೆಕ್ಟ್ಲಿ ಮಾಡಿದ್ರು ಕೂಡ ಆಲ್ರೆಡಿ ಲಂಗ್ಸು, ಲಿವರ್ ಅಥವಾ ಕಿಡ್ನೀಸ್ ಡ್ಯಾಮೇಜ್ ಆಗಿ ವೀಕ್ ಆಗಿದ್ರೆ ಓವರ್ ಆಲ್ ರಿಸಲ್ಟ್ಸು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಜನರಲ್ಲಿ ಹೇಳೋದೇನೆಂದ್ರೆ ಒಂದ್ಸರಿ ತಜ್ಞ ವೈದ್ಯರ ಕನ್ಸಲ್ಟೇಷನ್ ಮಾಡಿದಾಗ 1 ಸಲ ಅಥವಾ 2 ಸಲ ಡಿಸ್ಕಷನ್ ಮಾಡಿಕೊಂಡು ಚಿಕಿತ್ಸೆ ಹೇಳಿದ ಮೇಲೆ ಯಾವುದೇ ನಿಸ್ಸಂಕೋಚ ಇಲ್ದೇನೆ ಅದನ್ನು ಮುಗಿಸ್ಕೊಂಡ್ಬಿಡೋದು ಉತ್ತಮ. ಪ್ಲಸ್ ಇವಾಗ ಗೌರ್ಮೆಂಟ್ ಬೇಕಾದಷ್ಟು ಫೆಸಿಲಿಟೀಸ್ ತಂದು ಕೊಟ್ಟಿದೆ. ಫೈನಾನ್ಸ್ ಒಂದೇ ಒಂದು ರೀಸನ್ ಇಂದ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ಕಾಲ ಮುಂಚೆ ಇತ್ತು. ಈಗ BPL ಆಗಲಿ, APL ಆಗಲಿ, ಆಮೇಲೆ ಆಯುಷ್ಮಾನ್ ಕಾರ್ಡು, ಯಶಸ್ವಿನಿ ಕಾರ್ಡು, ಇದರಿಂದ ಗೌರ್ಮೆಂಟ್ ಆಲ್ಮೋಸ್ಟ್ 80 to 90% ಟ್ರೀಟ್ಮೆಂಟ್ ಫ್ರೀಯಾಗಿ ಆಡೋತಾರೆ, ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ನಾವು ಯೂಸ್ ಮಾಡ್ಕೋಬಹುದು. ಇಷ್ಟೇ ನಾನು ಹೇಳ್ಕೊಂಡು ಜನರು ಒಂದು ಹೇಳೋದಂದ್ರೆ ಹೃದಯ ರೋಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದು ಒಂದು ಸರಿ ಹಾರ್ಟ್ ಏನಾದರೂ ಅಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಎಂಟೈರ್ ಲೈಫ್ ಲಾಂಗ್ ನಮ್ಮದು ಎಲ್ಲ ಕ್ವಾಲಿಟಿ ಆಫ್ ವರ್ಕ್ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಅದೊಂದು ನಿಷ್ಕಾಳಜಿ ಮಾಡಲಾರ್ದಲ್ಲ ಅದೊಂದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ಹೇಳ್ಬೋದು. ಈ ಒಂದು ನಿಟ್ಟಿನಿಂದ ಈ ಒಂದು ಶಿಬಿರಗಳಲ್ಲಿ ಏನಾಗುತ್ತೆ, ನಾವು ಎಲ್ಲ ಫ್ರೀಯಾಗಿ ಚೆಕಪ್ಸ್ ಎಲ್ಲ ಮಾಡಿಕೊಟ್ಟಾಗ ಏನಾದರೂ ಯಾವುದಾದ್ರೂ ಪೇಷಂಟಿಗೆ ರೋಗ ಟ್ರೀಟ್ಮೆಂಟ್ ಅವಶ್ಯಕತೆ ಅಥವಾ ಏನಾದರೂ ಇತ್ತಪ್ಪ ಅಂತಂದ್ರೆ ನಮ್ಮ ಹಾಸ್ಪಿಟಲ್ ಪರವಾಗಿ ನಾವು ಈ ಒಂದು ಕ್ಯಾಂಪ್ನಲ್ಲಿ ನಾವು ಏನು ಕಂಡಕ್ಟ್ ಮಾಡ್ತೀವಿ ಶಿಬಿರದಲ್ಲಿ ಯಾವುದೇ ರೋಗಿಗೆ ಏನೇ ಟ್ರೀಟ್ಮೆಂಟ್ ಇತ್ತು ಅಂದ್ರೆ ನಾವು ಕಂಪ್ಲೀಟ್ಲಿ ಫ್ರೀ ಟ್ರೀಟ್ಮೆಂಟ್ ಆಗಿ ಕೊಡೋದಂತ ನಾವು ನಮ್ಮಿಂದ ಅದನ್ನು ಆಶ್ವಾಸನೆ ಮಾಡ್ಕೊಳ್ತೀವಿ. ಅದೊಂದು ಯೂಸ್ ಮಾಡ್ತೀವಿ. ಇನ್ನು ಇದು ಇಂಥ ಒಂದು ಅತ್ಯಂತ ಪುಣ್ಯ ಕಾರ್ಯ ಒಂದು ಸೇವಾ ಸಮಯದಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಇದೊಂದು ಸರ್ವಿಸ್ ಮಾಡಿಕೊಡೋಕ್ಕೆ ನಮಗೊಂದು ಅನುಕೂಲ ಅಥವಾ ನಮಗೊಂದು ಅವಕಾಶ ಕೊಟ್ಟ ಒಂದು ಸಂದರ್ಭಕ್ಕಾಗಿ ಎಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಹಾಸ್ಪಿಟಲ್ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಕಾಯಕವೇ ಕೈಲಾಸ. ಇವತ್ತಿನ ದಿವಸ ಕಾಯಕ ಮಾಡಬೇಕು. ನಾವೆಲ್ಲ ವೇದಿಕೆ ಮೇಲೆ ಕೂರ್ತೀವಿ, ಮಾತಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಸನ್ಮಾನ್ಯ GS ಪಾಟೀಲ್ ಸರ್ ಶಾಸಕರು ಅವರ ಅನುಗ್ರಹದಿಂದ ಇವತ್ತು ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗೆ ಹೃದಯ ತಜ್ಞರಿಂದ ರವಿವರ್ಮ ಡಾಕ್ಟರ್ ಬೆಂಗಳೂರಿಂದ ಕರೆಸಿ ಇವತ್ತು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ. ಯಾಕಂದ್ರೆ ಪೂಜ್ಯ ಮಾತೋಶ್ರೀ ಬಸಮ್ಮನವರು ಸಂಗನಗೌಡ ಪಾಟೀಲ ಇವರ 21ನೇ ಪುಣ್ಯ ಸ್ಮರಣೋತ್ಸವವಾಗಿ ಇವತ್ತು ಈ ಕಾರ್ಯಕ್ರಮ ಆಚರಣೆ ಮಾಡಿಕೊಟ್ಟಾರೆ. ದೇವರು ತಾಯಿ ಮೊದಲೇ ದೇವರು, ಮೊದಲೇ ಗುರು. ಅವರ ಸ್ಮರಣಾರ್ಥವಾಗಿ ನಮ್ಮ ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು GS ಪಾಟೀಲ್ ಸರ್ ಇವತ್ತು 21 ವರ್ಷದಿಂದ ಸತತವಾಗಿ ಜನಸೇವೆ ಮಾಡ್ತಾ ಅವರ ಸ್ಮರಣಾರ್ಥವಾಗಿ ವೈದ್ಯಕೀಯ ರಂಗದೊಳಗೆ, ಸುದ್ದಿಗೋಷ್ಠಿ ಒಳಗೆ, ಸರ್ವಧರ್ಮ ಗೋಷ್ಠಿ ಒಳಗೆ ಸೇವೆ ಮಾಡಿಕೊತಾರಂದ್ರೆ ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ.
ಇವತ್ತು ಶುಭ ಮುಂಜಾನೆ ಒಳಗೆ ಈ ಸಣ್ಣ ವೇದಿಕೆ ಮೇಲೆ ನನ್ನ ಸಣ್ಣ ದವಾಖಾನೆ ಒಳಗೆ ಬಂದು ಸರ್ ರವಿವರ್ಮ ಡಾಕ್ಟ್ರು ಬೆಂಗಳೂರಿಂದ ಬಂದಾರ 8,000 ಹಾರ್ಟ್ ಆಪ್ರೇಷನ್ ಮಾಡ್ಯಾರ ಅಂಥ ವೈದ್ಯರು ಇವತ್ತು ನನ್ನ ಸಾಯಿತಾ ಹಾಸ್ಪಿಟ್ಲಿಗೆ ಬಂದಾರಂದ್ರೆ ಇವತ್ತು ನಂದು ಸುದೈವಾದ ಅಂತಂದು ಭಾಳ ಖುಷಿ ಪಡ್ತಾರೆ. ಇದರೊಂದಿಗೆ RSSR ಪಾಟೀಲ್ ಪ್ರತಿಷ್ಠಾನ ರೋಣ, ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ, ಆಯುರ್ವೇದಿಕ್ ಕಾಲೇಜ್ ಮಹಾವಿದ್ಯಾಲಯ ರೋಣ, SDM ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಹಾಗೂ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಜೇಂದ್ರಗಡ, ಉಚಿತ ಹೃದಯ ರೋಗ ತಪಾಸಣೆ ಹಾಗೂ ಡಾಕ್ಟರ್ ಮಹಾಂತೇಶ್ ಹಳೆಮನಿ MS ಆರ್ಥೋಪೆಡಿಕ್ ಅವರು ಸುಮಾರು 18 ವರ್ಷದಿಂದ ಸಾಯಿದತ್ತ ಹಾಸ್ಪಿಟ್ಲಿಗೆ ಕನ್ಸಲ್ಟೇಷನಿಗೆ ಬರ್ತಾರೆ. ಇವತ್ತು ಅವ್ರದ್ದು ಫ್ರೀ ಆರ್ಥೋಪೆಡಿಕ್ ಕ್ಯಾಂಪ್ ಅದ. ಯಾಕಂದ್ರೆ ಮಾತೋಶ್ರೀ ಅವರ ಸ್ಮರಣಾರ್ಥವಾಗಿ ಅವರು ನನ್ನೊಂದು ಸೇವೆ ಮಾಡ್ತೀನಿ ಅಂತೇಳಿ ಹುಬ್ಬಳ್ಳಿಯಿಂದ ಇವತ್ತು ಬರ್ಲಿಕ್ಕೆ ಹೋಗ್ತಾರೆ. ಅವರು ಸುಮಾರು ಪೇಷಂಟ್ ಕೂತಾವ, ಒಂದು 60 ಪೇಷಂಟ್ ಅವರು ಎವ್ರಿ ಅಲ್ಟರ್ನೇಟ್ ಟ್ಯೂಸ್ಡೇ ಬರ್ತಾರೆ, ಅವರು ಪೇಷಂಟ್ ಇರ್ತಾವೆ. ಅದರೊಂದಿಗೆ ನಮಗೆ ಇವತ್ತು ಉಚಿತ ಹೃದಯ ರೋಗ SDMದಿಂದ ಬಂದಾರಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ. ಇವತ್ತಿನ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಅಶೋಕ್ ಬಾಗ್ಮಾರ್ಜಿ ಅವರು ಇರಬೇಕಾಗಿತ್ತು. ಅವರ ಅನುಪಸ್ಥಿತಿ ಒಳಗೆ ಅವ್ರ ಮಗ ಇದ್ದಾರೆ ಅಜಿತ್ ಬಾಗ್ಮಾರ ಹಾಗೂ ರವಿವರ್ಮಾಜಿ ಪಾಟೀಲ್ ಡಾಕ್ಟ್ರೇ, ನಮ್ಮ ಸಿದ್ದಣ್ಣ ಬಂಡಿ ಅವರೇ. ಸಿದ್ದಣ್ಣ ಬಂಡಿ ಅವ್ರದ್ದು ಒಂದು ಝಲಕ್ ಕೊಡ್ತೀನಿ. ಏನು ಕೊಡ್ತೀನಿ ಅಂದ್ರೆ 63-64ನೇ ಇಸ್ವಿ ಒಳಗೆ ಅವರಪ್ಪರು ಗುರುಸಂತಪ್ಪ ಬಂಡಿ ಅವರು ರಾಜಕೀಯ ರಂಗದೊಳಗೆ ಇದ್ದೊತ್ತೊಳಗೆ ಗಜೇಂದ್ರಗಢದೊಳಗೆ ಈಗೇನು CSC PSC ಅಂತ ಏನದಲ್ಲ ಅದರದ್ದು ಅವರಿಂದ ಉದ್ಭವಾತ ಕಡ್ಡಿಯವರು ಹಾಗೂ ನಮ್ಮ ಬಂಡಿಯವರು ಅಂದ್ರೆ ಸಿದ್ದಣ್ಣ ಬಂಡಿಯವ್ರ ತಂದೆಯವರು 63ನೇ ಇಸ್ವಿ ಒಳಗೆ CSC ಓಪನ್ ಆತ. ಅದರದ್ದು ಮೊದಲನೇ ವೈದ್ಯರು ನಮ್ಮ ತಂದೆ, ಗಜೇಂದ್ರದ ಸರ್ಕಾರಿ ಆಸ್ಪತ್ರೆಯ ಮೊದಲನೇ ವೈದ್ಯರು ನಮ್ಮ ತಂದೆ. ಅದು ಒಂದು ಹೇಳಿಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಬಂಡಿಯವರು ಅಂದ್ಕೊಳ್ಳೋಣ, ಸಿದ್ದಣ್ಣ ಬಂಡಿಯವರು ಅಂದ್ಕೊಳ್ಳೋಣ ಭಾಳ ಹೆಮ್ಮೆ ಅನ್ನಿಸ್ತಾವೆ. ಹಿಂದಿಂದ 63ನೇ ಇಸ್ವಿಯಿಂದ ನಾ ಇನ್ನೂ ಹುಟ್ಟಿದ್ದಿಲ್ಲ, ಅವಾಗಲಿಂದ ಇವತ್ತಿನ ಮಟ್ಟನು ಅವ್ರ ಸಂಗತಿ ನಂದು ಒಡನಾಟ ಅದ, ಅಣ್ತಂಬ್ರು ಇದ್ದಂಗೆ ಇದ್ದೀವಿ. ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ತಾಯಿ ಹೇಳಿದ್ರು ಇವತ್ತು ಮುಂಜಾನೆ 63ನೇ ಇಸ್ವಿ ಒಳಗೆ ನಿಮ್ಮ ಅಪ್ಪನ ದವಾಖಾನೆ ಗುರುಸಂತಪ್ಪ ಬಂಡಿಯವರು ಕಡ್ಡಿಯವರು ಇಬ್ಬರು ಕೂತ್ಕೊಂಡು ಇಲ್ಲಿ ಮಾಡಿದ್ರು ಅಂತಂದು ನಮ್ಮ ತಾಯಿ ಇವತ್ತು ಹೇಳಿದರು. ಅದಕ್ಕೂ ಇವತ್ತು ಭಾಳ ಖುಷಿ ಅನ್ನಿಸ್ತದೆ ಆ ವಿಷಯ ಹೇಳಲಿಕ್ಕೆ. ಹಾಗೂ ನಮ್ಮ ಶಿವರಾಜ್ ಗೋರ್ಪಡೆ ಅವರು ನಮ್ಮ ಗಜೇಂದ್ರಗಢದ ಸಂಸ್ಥಾನಿಕರು. ನಾವೆಲ್ಲ ಇವತ್ತು ಕೂತೀವಿ ಅಂದ್ರೆ ಅವ್ರ ಆಸ್ತಿ ಒಳಗೆ ಕೂತೀವಿ. ಅವ್ರ ಫಾದರಿಂದ ಹಿಡಿದು ಇಲ್ಲಿ ಮಟನು ಸುಮಾರು ವರ್ಷದಿಂದ ಅವ್ರ ಅಜ್ಜ ಮುತ್ತದಿಂದ ನಮ್ಮ ತಂದಿನ ಅಲ್ಲಿಂದ ಕರ್ಕೊಂಬಂದಿದ್ರು. ನಮ್ಮ ಅಜ್ಜನ್ನ ಎಲ್ಲೇ ಮಹಾರಾಷ್ಟ್ರದಿಂದ ಸಾಂಗ್ಲಿ ವಾಡಿಯಿಂದ ಕರ್ಕೊಂಬಂದಿದ್ರು. ಅವ್ರ ಫ್ಯಾಮ್ಲಿ ವೆಲ್ ವಿಷರ್ ನಾನು, ಅವ್ರ ಫ್ಯಾಮ್ಲಿ ಶಾಸ್ತ್ರಿಗಳು. ಹೀಗಾಗಿ ಅವರು ಇವತ್ತು ನನ್ನ ವೇದಿಕೆ ಮೇಲೆ ಇದ್ದಾರೆ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ. RM ರಾಯ್ಬ್ಯಾಗಿ ಅವರು ಅಡ್ವೊಕೇಟ್ ಹಾಗೂ ರಾಜೀವ್ ಸಾಂಗ್ಲಿಕರ್ ಅವರು, ಪ್ರಶಾಂತ್ ರಾಠೋಡ್ ಅವರೇ, ಇವತ್ತಿನ ದಿವಸ ನನ್ನ ಸಣ್ಣ ವೇದಿಕೆ ಮೇಲೆ ಎಲ್ಲರೂ ಉಪಸ್ಥಿತರಿದ್ದು ಈ ಉಚಿತ ತಪಾಸಣೆಗಾಗಿ ಎಲ್ಲರೂ ಇವತ್ತು ಸಹೃದಯದಿಂದ ಸೇವೆ ಮಾಡಲಿಕ್ಕೆ ಬಂದಿರಿ. ನಮ್ಮ ಸನ್ಮಾನ್ಯ GS ಪಾಟೀಲ್ರ ತಾಯಿಯ ಸ್ಮರಣಾರ್ಥವಾಗಿ ಇದು ನಂದು ಉಚಿತ ತಪಾಸಣೆ. ನಿನ್ನೆ ಕಣ್ಣಿಂದ ಮಾಡಿದರು, ಇವತ್ತು ಹೃದಯದ ಮಾಡಿದರು. ಇನ್ನೊಂದು ಎಲ್ಲ ರಾಜಕೀಯ ರಂಗದವರು, ಶ್ರೀಮಂತರು, ನಮ್ಮ ಅಶೋಕ್ ಬಾಗ್ಮಾರ್ ಅವರು ತಿಂಗಳಿಗೊಮ್ಮೆ ಇಂಥ ಉಚಿತ ತಪಾಸಣೆ ಮತ್ತು ಉಚಿತ ಔಷಧ ಉಪಚಾರ ಮಾಡಿದ್ರೆ ಭಾಳ ಯೋಗ್ಯ ಅನ್ನಿಸ್ತದೆ. ಎಲ್ಲ ಅನುಕೂಲದ ಬರೀ ಕನ್ಸಲ್ಟೇಷನ್ ಒಂದು ಮಾಡೋದು ಬೇಡ, ಅದರೊಂದಿಗೆ ಉಚಿತ ಔಷಧಿ ವಿತರಣೆ ಒಂದು ಮಾಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಅದಕ್ಕೆ ಇವತ್ತು ಅವರಿಗೆಲ್ಲ ಹಂಬಲ್ ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ಅಂದ್ರೆ ತಪಾಸಣೆ ಒಂದಿಗೆ ಉಚಿತ ಔಷಧಿ ವಿತರಣೆಯನ್ನು ಮಾಡಲಿ ಅಂತ ಮುಂದಿನ 22ನೇ ಅವರ ಸ್ಮರಣೋತ್ಸವಕ್ಕೆ ಅದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಿ ಅಂತ ಹೇಳ್ತಾ ನಂದು ಇವತ್ತು ಈ ವೇದಿಕೆ ಮೇಲೆ ಯಾರು ಮಾತಾಡಿ ಕೊಟ್ಟೀನಿ. ನಂಗೆ ಮಾತಾಡಿಕ್ಕೆ ಬರೋಂಗಿಲ್ಲ. ರವಿವರ್ಮ ಸರ್ ಹೇಳಿದ್ರು ನಂಗೂ ಮಾತಾಡಿಕ್ಕೆ ಬರೋಂಗಿಲ್ಲ. ಸೊ ಯಾರು ಮಾತಾಡಿಕ್ಕೆ ಚಿಕ್ಕ ವೇದಿಕೆ ಮೇಲೆ ನನಗೆ ಅವಕಾಶ ಕೊಟ್ಟಂಥ ತಮ್ಮ ಅಕ್ಕಂಗಿಯರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಅಣ್ತಂಬರಿಗೆ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ನಂತ ಯಾರು ಮುಗಿಸ್ತೇನೆ. ಈ HPV ವ್ಯಾಕ್ಸಿನೇಷನ್ ಒಂದು ಕೊಡಕತ್ತೀವಿ. ಇದು ನಮ್ಮ ಸರ್ವಿಕಲ್ ಕ್ಯಾನ್ಸರ್ ಸಂಬಂಧ ಅಂದ್ರೆ ಗರ್ಭಕೋಶದ
ಕ್ಯಾನ್ಸರ್ ಸಂಬಂಧ ಅದನ್ನ ಫ್ರೀ ಆಗಿನೂ ಕೊಡಕತ್ತೀವಿ. ಅದು ಒಂದು ಡೋಸಿಗೆ 2,300 ರೂಪಾಯಿ ಆಗುತ್ತೆ. ಅದನ್ನ ಯಾರು 9 ರಿಂದ 14ನೇ ವರ್ಷದ ಮಕ್ಕಳು ಹೆಣ್ಮಕ್ಳು ಅದನ್ನ 2 ಡೋಸ್ ತಗೋಬೇಕು ಅವ್ರು. ಆಮೇಲೆ 14 ರಿಂದ 18ನೇ ವರ್ಷದ ಹೆಣ್ಮಕ್ಳು 3 ಡೋಸ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾಳೆ ದಿವಸ ಸುಮಾರು 500 ಮಕ್ಕಳಿಗೆ ಉಚಿತವಾಗಿ ಆ ಕಾರ್ಯಕ್ರಮವನ್ನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಬಹುಶಃ ನಮ್ಮೆಲ್ಲರ ಆಶೆ ಏನಿದೆ, ಎಲ್ಲ ಈ ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದೈತಿ. ಪ್ರಾರಂಭ ಮಾಡೋಕ್ಕಿಂತ ಮೊದಲ ನಮ್ಗೆ ಅವಕಾಶ ಸಿಕ್ಕರೆ ಅವರೆಲ್ಲರಿಗೂ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಈ ರಾಜೀವ್ ಗಾಂಧಿ ಮತ್ತು SR ಪಾಟೀಲ್ ಪ್ರತಿಷ್ಠಾನದಿಂದ ಮತ್ತಿದನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೇನು ಈ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದಮೇಲೆ ಅದರ ಮುಖಾಂತರ ಇನ್ನು ಮಾಡ್ತಾ ಇದ್ದೀನಿ.